ಸ್ನೇಹಿತರೆ, ಆರ್ ಕೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ. ಗೆಳೆಯರೆ, ಇವತ್ತಿನ ಈ ಒಂದು ಕ್ಲಾಸ್ನಲ್ಲಿ ನಾವು ಕರೆಂಟ್ ಅಫೇರ್ಸ್ಗಳ ಬಗ್ಗೆ, ಅದರಲ್ಲಿಯೂ ಸ್ಪರ್ಧಾತ್ಮಕ ಪರೀಕ್ಷೆ ದೃಷ್ಟಿಯಿಂದ ಕರೆಂಟ್ ಅಫೇರ್ಸ್ಗಳನ್ನು ನಾವು ಸಬ್ಜೆಕ್ಟ್ ವೈಸ್ ಅನಲೈಸ್ ಮಾಡಿಕೊಳ್ಳುವ ಒಂದು ಪ್ರಯತ್ನ ಮಾಡೋಣ. ಇಲ್ಲಿ ಫಸ್ಟ್ ಕರೆಂಟ್ ಅಫೇರ್ಸ್ ಸ್ಪೋರ್ಟ್ಸ್ಗೆ ರಿಲೇಟೆಡ್ ಆಗಿದ್ದು, ಅದು ಆಶಸ್ ಟೆಸ್ಟ್ ಕ್ರಿಕೆಟ್ ಬಗ್ಗೆ. ಅಂದರೆ ಇಲ್ಲಿ ಸಿಡ್ನಿ ಕ್ರಿಕೆಟ್ ಮೈದಾನದಲ್ಲಿ ನಡೆಯುತ್ತಿರುವ 5ನೇ ಆಶಸ್ ಟೆಸ್ಟ್ ಕ್ರಿಕೆಟ್ ಈಗ ಮೂರನೇ ದಿನದಂದು ಆಸ್ಟ್ರೇಲಿಯಾ ತಂಡವನ್ನು ಅದರಲ್ಲಿಯೂ 134 ವರ್ಷಗಳ ಹಳೆಯದಾದ ದಾಖಲೆಗಳನ್ನು ಅಳಿಸಿ ಹಾಕುವ ಮೂಲಕ ಈ ಒಂದು ಆಶಸ್ ಟೆಸ್ಟ್ ಕ್ರಿಕೆಟ್ನಲ್ಲಿ ಆಸ್ಟ್ರೇಲಿಯಾ ತಂಡವು ತನ್ನ ಇತಿಹಾಸ ಸಾಧನೆ ಮಾಡಿದೆ. ಇನ್ನು ಏನಿದು ದಾಖಲೆ ಅಂತ ನೋಡುವುದಾದರೆ, ಇಲ್ಲಿ ಆಸ್ಟ್ರೇಲಿಯಾವು ಮೊದಲ 5 ಬ್ಯಾಟರ್ಸ್ಗಳು ಒಂದೇ ಇನ್ನಿಂಗ್ಸ್ನಲ್ಲಿ 50ಕ್ಕೂ ಹೆಚ್ಚು, ಅದರಲ್ಲಿಯೂ ಅರ್ಧ ದಶಕದ ದಾಖಲೆಯನ್ನು ಈಗ ತಲುಪಿದ್ದಾರೆ. ಇಂತಹ ಒಂದು ಘಟನೆಯು ಆಶೀಸ್ ಇತಿಹಾಸದಲ್ಲಿಯೇ ಕೊನೆಯದಾಗಿ 1891-92ರಲ್ಲಿ ನಡೆದಿತ್ತು. ಇನ್ನು ಈ ಆಶಸ್ ಟೆಸ್ಟ್ ಕ್ರಿಕೆಟು ಇದು ಇಂಗ್ಲೆಂಡ್ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವಿನ ಒಂದು ಕ್ರಿಕೆಟ್ ಆಗಿದ್ದು, ಇದು ಇಂಗ್ಲೆಂಡ್ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವೆ ನಡೆಯುವ ವಿಶ್ವದ ಅತ್ಯಂತ ಹಳೆಯ ಮತ್ತು ಪ್ರತಿಷ್ಠಿತ ಟೆಸ್ಟ್ ಕ್ರಿಕೆಟ್ ಸರಣಿಯಾಗಿದೆ. ಈ ಒಂದು ಆಶೀಸ್ ಸರಣಿಯು ವಿಶ್ವದ ಅತ್ಯಂತ ಹಳೆಯ ಮತ್ತು ಕಠಿಣ ಕ್ರಿಕೆಟ್ ಸ್ಪರ್ಧೆಯಾಗಿದ್ದು, ಇಂತಹ ವೇದಿಕೆಯಲ್ಲಿ ಇತಿಹಾಸ ನಿರ್ಮಿಸುವುದು ಆಸ್ಟ್ರೇಲಿಯಾದ ಪ್ರಾಬಲ್ಯವನ್ನು ಈಗ ಎತ್ತಿ ತೋರಿಸುತ್ತಿದೆ. ಈ ಒಂದು ಆಸ್ಟ್ರೇಲಿಯಾದ ಭರ್ಜರಿ ಬ್ಯಾಟಿಂಗ್ನಿಂದಾಗಿ ಆಸ್ಟ್ರೇಲಿಯಾ ತಂಡವು ಇಂಗ್ಲೆಂಡ್ ವಿರುದ್ಧ ಬೃಹತ್ ಮೊತ್ತವೊಂದನ್ನು ಪ್ರೇರೇಪಿಸಿದ್ದು, ಇದು ತಂಡದ ಮೇಲೆ, ಅಂದರೆ ಇಲ್ಲಿ ಪಂದ್ಯದ ಮೇಲೆ ಆಸ್ಟ್ರೇಲಿಯಾ ತಂಡವು ಸಂಪೂರ್ಣ ಹಿಡಿತ ಸಾಧಿಸುವ ಒಂದು ಪ್ರಯತ್ನ ಮಾಡುತ್ತಿದೆ. ಇನ್ನು ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಇಸ್ರೋಗೆ ರಿಲೇಟೆಡ್ ಆಗಿದ್ದು, ಇದು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಾದ ಇಸ್ರೋ ತನ್ನ 2026ನೇ ಸಾಲಿನ ಒಂದು ಬಾಹ್ಯಾಕಾಶ ಪಯಣವನ್ನು ಈಗ ಅತ್ಯಂತ ಯಶಸ್ವಿಯಾಗಿ ಆರಂಭಿಸಿದೆ. ಇಲ್ಲಿ ಇಸ್ರೋ ಇದೇ ಜನವರಿ 12ರಂದು ಆಂಧ್ರ ಪ್ರದೇಶದ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ PSLV C-62 ರಾಕೆಟ್ ಮೂಲಕ EOS-N1 ಉಪಗ್ರಹವನ್ನು ಈಗ ಯಶಸ್ವಿಯಾಗಿ ಕಕ್ಷೆಗೆ ಸೇರಿಸಲಾಗಿದೆ. ಹಾಗಾಗಿ ಇಸ್ರೋ ಇಲ್ಲಿ ಈ ಒಂದು ಯಶಸ್ವಿಯ ಪಯಣವನ್ನು ಅತ್ಯಂತ ಯಶಸ್ವಿಯಾಗಿ ಆರಂಭಿಸಿದೆ. ಇಲ್ಲಿ EOS-N1 ಎಂಬ ಉಪಗ್ರಹವನ್ನು, ಅಂದರೆ ಇಲ್ಲಿ EOS-N1 ಉಪಗ್ರಹವು ಇದು ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ ಆಗಿದ್ದು, ಇದರ ಮುಖ್ಯ ಉದ್ದೇಶ ಏನಂದರೆ ಇಲ್ಲಿ ಇದು ಭೂಮಿಯ ಮೇಲೆ ನಿಗಾ ಇಡುವ ಒಂದು ಅತ್ಯಾಧುನಿಕ ಉಪಗ್ರಹವಾಗಿದೆ. ಅದರಲ್ಲಿಯೂ ಮುಖ್ಯವಾಗಿ ಕೃಷಿ, ಅರಣ್ಯ ಸಂರಕ್ಷಣೆ, ಭೂಮಿಯ ವಿಜ್ಞಾನ, ವಿಪತ್ತು ನಿರ್ವಹಣೆ ಮತ್ತು ಕರಾವಳಿ ಪ್ರದೇಶದ ಮೇಲ್ವಿಚಾರಣೆಗಾಗಿ, ಅದರಲ್ಲಿಯೂ ವಿಪತ್ತು ನಿರ್ವಹಣೆಯಲ್ಲಿ ಪ್ರವಾಹ, ಚಂಡಮಾರುತಗಳ ಮುನ್ಸೂಚನೆ, ಈ ಒಂದು ಮೇಲ್ವಿಚಾರಣೆಗಾಗಿ ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ EOS-N1 ಎಂಬ ಉಪಗ್ರಹವನ್ನು ಈಗ ಬಳಸಲಾಗುತ್ತಿದೆ. ಇಲ್ಲಿ ಏನಿದು ತಂತ್ರಜ್ಞಾನ ಮತ್ತು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂದರೆ, ಇದರಲ್ಲಿ ಹೈ ರೆಸಲ್ಯೂಷನ್ ಕ್ಯಾಮ್ರಾಗಳಿದ್ದು, ಈ ಹೈ ರೆಸಲ್ಯೂಷನ್ ಕ್ಯಾಮ್ರಾಗಳು ಮೋಡಗಳ ನಡುವೆಯೂ ಭೂಮಿಯ ಸ್ಪಷ್ಟ ಚಿತ್ರಗಳನ್ನು ತೆಗೆದು ಭೂಮಿಗೆ ಕಳುಹಿಸುತ್ತವೆ. ಈ ಒಂದು ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ ಕಳುಹಿಸಿರುವ ಭೂಮಿಯ ಸ್ಪಷ್ಟ ಚಿತ್ರಣಗಳು ತೆಗೆಯುವ ಸಾಮರ್ಥ್ಯವನ್ನು ಹೊಂದಿರುವುದರಿಂದ ಇದು ಭಾರತದ ರೈತರಿಗೆ ಬೆಳೆ ಸಮೀಕ್ಷೆಯನ್ನು ನಡೆಸಲು ಮತ್ತು ಅದರಲ್ಲಿಯೂ ಹವಾಮಾನ ಇಲಾಖೆಗೆ ನಿಖರ ಮುನ್ಸೂಚನೆ ನೀಡಲು ಈ ಒಂದು EOS-N1 ನಿಂದ ಸಿಗುವ ಮಾಹಿತಿಯು ಈಗ ಸಹಕಾರಿಯಾಗಲಿದೆ. ನೆಕ್ಸ್ಟ್ ಇಲ್ಲಿ PSLV C-62 ರಾಕೆಟ್, ಇದು ಪೋಲಾರ್ ಸ್ಯಾಟಲೈಟ್ ಲಾಂಚ್ಡ್ ವೆಹಿಕಲ್. ಈ ಒಂದು ವೆಹಿಕಲ್ ಇಸ್ರೋಗೆ ಅದರಲ್ಲಿಯೂ
ಇಸ್ರೋದ ವರ್ಕ್ ಹಾರ್ಸ್ ಎಂದು ಕರೆಸಿಕೊಳ್ಳುತ್ತಿದೆ. ಈ ಒಂದು PSLV C-62 ರಾಕೆಟ್ ಈಗ EOS-N1 ಎಂಬ ಉಪಗ್ರಹವನ್ನು ಭೂಮಿಯಿಂದ ಸುಮಾರು 500ರಿಂದ 600 ಕಿಲೋಮೀಟರ್ ಎತ್ತರದ ಸೂರ್ಯನ ಸಮಕಾಲೀನ ಕಕ್ಷೆಗೆ ಈಗ ಯಶಸ್ವಿಯಾಗಿ ತಲುಪಿಸಿದೆ. ಇನ್ನು ಈ ಒಂದು ಉಪಗ್ರಹದ ಉಡಾವಣಾ ದಿನಾಂಕ ಜನವರಿ 12, 2026 ಮತ್ತು ಇಲ್ಲಿ ರಾಕೆಟ್ PSLV C-62 ರಾಕೆಟ್. ಈ ರಾಕೆಟ್ ಮೂಲಕ EOS-N1 ಎಂಬ ಮುಖ್ಯ ಉಪಗ್ರಹವನ್ನು ಶ್ರೀಹರಿಕೋಟಾ ಆಂಧ್ರ ಪ್ರದೇಶ ಕೇಂದ್ರದಿಂದ ಉಡಾವಣೆ ಮಾಡಲಾಯಿತು. ಇಲ್ಲಿ ಇಂಪಾರ್ಟೆಂಟ್ ಆಗಿ ಇದರ ಥೀಮ್ ಅಂದರೆ ಭೂ ಪರಿವೀಕ್ಷಣೆ ಮತ್ತು ವಿಪತ್ತು ನಿರ್ವಹಣೆ ಎಂಬ ಥೀಮನ್ನು ಇದು ಹೊಂದಿದೆ. ಇನ್ನು ನೆಕ್ಸ್ಟ್ ಕರೆಂಟ್ ಅಫೇರ್ಸ್, ಇದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಸಾದ್ ಅವರು ಪ್ರಧಾನಮಂತ್ರಿಯವರ ಒಂದು ಭಾಷಣವನ್ನು ಇವರು ಉರ್ದು ಭಾಷೆಗೆ ಅನುವಾದ ಮಾಡುವ ಮೂಲಕ ಒಂದು ಪುಸ್ತಕವನ್ನು ಬರೆದಿರುವರು. ಇಲ್ಲಿ ಇಂಪಾರ್ಟೆಂಟ್ ಆಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಐತಿಹಾಸಿಕ ಭಾಷಣಗಳ ಒಂದು ಉರ್ದು ಅನುವಾದಿತ ಸಂಕಲ್ಪವನ್ನು ಬಿಡುಗಡೆ ಮಾಡಿದ್ದಾರೆ. ಈ ಒಂದು ಪುಸ್ತಕವು ಅದರಲ್ಲಿಯೂ ಪ್ರಮುಖವಾಗಿ 2014ರಿಂದ 2025ರವರೆಗಿನ ಕೆಂಪು ಕೋಟೆಯ ಮೇಲೆ ಪ್ರಧಾನಿಯವರು ನೀಡಿದ ಒಂದು ಸ್ವಾತಂತ್ರ್ಯ ದಿನಾಚರಣೆಯ ಭಾಷಣಗಳನ್ನು ಈ ಒಂದು ಪುಸ್ತಕವು ಒಳಗೊಂಡಿದೆ. ಇನ್ನು ಈ ಒಂದು ಪುಸ್ತಕದ ಉದ್ದೇಶ ಸರ್ವವ್ಯಾಪ್ತಿ ತಲುಪುವಿಕೆ ಎಂಬ ಒಂದು ಮುಖ್ಯ ಉದ್ದೇಶವನ್ನು ಹೊಂದಿದ್ದು, ಇಲ್ಲಿ ಪ್ರಧಾನಮಂತ್ರಿಯವರ ಅಭಿವೃದ್ಧಿಯ ದೃಷ್ಟಿಕೋನ ಮತ್ತು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಎಂಬ ಎಲ್ಲರ ಜೊತೆ ಎಲ್ಲರ ವಿಕಾಸ ಎಂಬ ಮಂತ್ರವನ್ನು ಉರ್ದು ಮಾತನಾಡುವ ಜನರಿಗೂ ಕೂಡ ತಲುಪಿಸುವುದು ಈ ಪುಸ್ತಕದ ಮುಖ್ಯ ಗುರಿ ಎಂದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಸಾದ್ ಅವರು ಇಲ್ಲಿ ತಿಳಿಸಿರುವರು. ಇನ್ನು ಈ ಒಂದು ಪುಸ್ತಕದಲ್ಲಿರುವ ಭಾಷಣಗಳು ಭಾರತದ ಸತತ 10 ವರ್ಷಗಳ ಪರಿವರ್ತನೆಯನ್ನು ದಾಖಲಿಸಿವೆ. ಅದರಲ್ಲಿಯೂ ಪ್ರಮುಖ ಯೋಜನೆಗಳೆಂದರೆ ಇಲ್ಲಿ ಸ್ವಚ್ಛ ಭಾರತ್ ಅಭಿಯಾನ್, ಡಿಜಿಟಲ್ ಇಂಡಿಯಾ, ಆತ್ಮನಿರ್ಭರ್ ಭಾರತ್ ಮತ್ತು ಇತ್ತೀಚಿನ ವಿಕಸಿತ್ ಭಾರತ್ ಆ್ಯಕ್ಟ್ 2047 ಎಂಬ ಗುರಿಗಳ ಕುರಿತಾಗಿ ಈ ಒಂದು ಐತಿಹಾಸಿಕ ಘೋಷಣೆಗಳನ್ನು ಈ ಪುಸ್ತಕದ ಮೂಲಕ, ಅದರಲ್ಲಿಯೂ ಉರ್ದು ಭಾಷೆಯ ಮೂಲಕ ಈ ಪುಸ್ತಕದ ಮೂಲಕ ಎಲ್ಲರಿಗೂ ತಲುಪಿಸುವ ಒಂದು ಗುರಿಯನ್ನು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ಮಾಡಿದ್ದಾರೆ. ಇನ್ನು ಈ ಒಂದು ಪುಸ್ತಕದಲ್ಲಿ 2014ರಿಂದ 2025ರವರೆಗಿನ ಪ್ರತಿಯೊಂದು ಸ್ವಾತಂತ್ರ್ಯ ಅಂದರೆ ಕೆಂಪು ಕೋಟೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಎಂದು ಮಾಡಿದ ಭಾಷಣಗಳು ಕ್ರಮಬದ್ಧವಾಗಿ ಈ ಪುಸ್ತಕದಲ್ಲಿ ಜೋಡಿಸಲಾಗಿದೆ. ಇದು ಉರ್ದು ಭಾಷೆಯಲ್ಲಿ ಅನುವಾದಗೊಂಡಿದೆ. ಇನ್ನು ನೆಕ್ಸ್ಟ್ ಕರೆಂಟ್ ಅಫೇರ್ಸ್, ಇದು ನಾಸಾಗೆ ರಿಲೇಟೆಡ್ ಆಗಿರುವ ಕರೆಂಟ್ ಅಫೇರ್ಸ್ ಆಗಿದ್ದು, ಇಲ್ಲಿ ಮೊದಲ ಬಾರಿಗೆ ನಾಸಾದ ವಿಜ್ಞಾನಿಗಳು ಸಪ್ತ ನಕ್ಷತ್ರ ಅಂದರೆ ಇಲ್ಲಿ ಬಿಳಿ ಕುಬ್ಜ ನಕ್ಷತ್ರಗಳ ಎಂಬ ಒಳಗಿನ ರಚನೆಯನ್ನು ವೀಕ್ಷಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ಇಲ್ಲಿ ನಾಸಾ ತಿಳಿಸಿದೆ. ಇಲ್ಲಿ ಬಿಳಿ ಕುಬ್ಜ ಎಂದರೇನು ಅಂತ ನೋಡುವುದಾದರೆ, ಇಲ್ಲಿ ಬಿಳಿ ಕುಬ್ಜ ಎಂಬುದು ಒಂದು ನಕ್ಷತ್ರವು ತನ್ನ ಇಂಧನವನ್ನು ಪೂರ್ತಿ ಖಾಲಿ ಮಾಡಿದಾಗ ಅದು ತನ್ನ ಹೊರ ಪದರಗಳನ್ನು ಕಳೆದುಕೊಂಡು ಕುಗ್ಗುತ್ತದೆ. ಕೊನೆಯಲ್ಲಿ ಅಲ್ಲಿ ಉಳಿಯುವ ಅತ್ಯಂತ ದಟ್ಟವಾದ ಮತ್ತು ಬಿಸಿಯಾದ ಕೇಂದ್ರ ಭಾಗವೇ ಇಲ್ಲಿ ಬಿಳಿ ಕುಬ್ಜ ಎಂದು ಹೇಳಲಾಗುತ್ತದೆ. ಹೀಗಾಗಿ ಇದು ಸರಿಸುಮಾರು ಭೂಮಿಯ ಗಾತ್ರಕ್ಕೆ ಕುಸಿದಿರುತ್ತದೆ. ಆದರೆ ಅದರ ದ್ರವ್ಯ ರಾಶಿ ಅಂದರೆ ಮಾಸ್ ಇದು ಸೂರ್ಯನಷ್ಟೇ ಇರುತ್ತದೆ ಎಂದು ಇಲ್ಲಿ ನಾಸಾದ ವಿಜ್ಞಾನಿಗಳು ಮೊದಲ ಬಾರಿಗೆ ಸಪ್ತ ನಕ್ಷತ್ರ ಅಥವಾ ಬಿಳಿ ನಕ್ಷತ್ರದ ಒಳಗಿನ ಒಂದು ರಚನೆಯನ್ನು ವೀಕ್ಷಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಇಲ್ಲಿ ನಾಸಾದ ಪ್ರಮುಖ ಸಾಧನೆ ಏನು ಅಂತ ಇಲ್ಲಿ ನಾವು ತಿಳಿಯುವುದಾದರೆ, ಇಲ್ಲಿವರೆಗೆ ನಾವು ನಕ್ಷತ್ರಗಳ ಹೊರಗಿನ ಭಾಗವನ್ನು ಮಾತ್ರ ನೋಡಲು ಸಾಧ್ಯವಿತ್ತು. ಆದರೆ ಈಗ ಈ ನಾಸಾದ ಅತ್ಯಾಧುನಿಕ ಟೆಲಿಸ್ಕೋಪ್ಗಳು, ಅದರಲ್ಲಿಯೂ ಮುಖ್ಯವಾಗಿ ಜೇಮ್ಸ್ ವೆಬ್ನಂತಹ
ಟೆಲಿಸ್ಕೋಪ್ಗಳು ಈಗ ಬಿಳಿಯ ಕುಬ್ಜ ನಕ್ಷತ್ರಗಳ ಒಳಭಾಗವನ್ನು ಪಿಯರ್ ಮಾಡುವಲ್ಲಿ ಯಶಸ್ವಿಯಾಗಿವೆ. ಇನ್ನು ನಾಸಾದ ವಿಜ್ಞಾನಿಗಳು ಈ ಒಂದು ಬಿಳಿ ಕುಬ್ಜದ ಆಂತರಿಕ ಸಂಯೋಜನೆಯ ಕುರಿತು ಕೂಡ ವಿವರಿಸಿದ್ದಾರೆ. ಈ ನಕ್ಷತ್ರದ ಕೇಂದ್ರದಲ್ಲಿ ಕಾರ್ಬನ್ ಮತ್ತು ಆಮ್ಲಜನಕ ಹೇಗೆ ಸ್ಫಟಿಕೀಕರಣಗೊಳ್ಳುತ್ತಿವೆ ಇಲ್ಲಿ ಸ್ಫಟಿಕೀಕರಣಗೊಳ್ಳುತ್ತಿವೆ ಎಂಬುದನ್ನು ನಾಸಾದ ವಿಜ್ಞಾನಿಗಳು ಗಮನಿಸಿದ್ದಾರೆ. ಮತ್ತು ಇಲ್ಲಿ ಈ ಬಿಳಿ ಕುಬ್ಜಗಳು ಅತ್ಯಂತ ಹೆಚ್ಚಿನ ಒಂದು ಗುರುತ್ವಾಕರ್ಷಣೆಯು ನಕ್ಷತ್ರದ ಒಳಗಿನ ಪರಮಾಣುಗಳ ಮೇಲೆ ಎಂತಹ ಪರಿಣಾಮ ಬೀರುತ್ತದೆ ಎಂಬುದನ್ನು ಕೂಡ ಇಲ್ಲಿ ನಾಸಾ ವಿವರಿಸುತ್ತದೆ. ಇನ್ನು ಇಲ್ಲಿ ಮತ್ತೊಂದು ವಿಷಯವೆಂದರೆ ಇಲ್ಲಿ ನಾಸಾದ ವಿಜ್ಞಾನಿಗಳು ಬಿಳಿ ಕುಬ್ಜದ ವೀಕ್ಷಣೆಯಲ್ಲಿ ಆಸ್ಟ್ರೋಸಿಸ್ಮೋಲಜಿ ಎಂಬ ತಂತ್ರಜ್ಞಾನವನ್ನು ಬಳಸಿದ್ದಾರೆ ಎಂದು ಹಾಗೂ ಈ ಒಂದು ಆಸ್ಟ್ರೋಸಿಸ್ಮೋಲಜಿ ಎಂಬ ತಂತ್ರಜ್ಞಾನದಿಂದ ಈ ಯಶಸ್ವಿಗೆ ಕಾರಣವಾಗಿದೆ. ಇನ್ನು ನೆಕ್ಸ್ಟ್ ಕರೆಂಟ್ ಅಫೇರ್ಸ್, ಇದು ಚೀನಾ ಮತ್ತು ಜಪಾನ್ ನಡುವಿನ ಒಂದು ರಾಜತಾಂತ್ರಿಕ ಬಿಕ್ಕಟ್ಟು ಈಗ ಆರ್ಥಿಕ ಸಮರದ ಕಡೆಗೆ ಸಾಗುತ್ತಿದೆ. ಅದರಲ್ಲಿಯೂ ವಿಶೇಷವಾಗಿ ಚೀನಾವು ಜಪಾನ್ಗೆ ದ್ವಿಬಳಕೆಯ ವಸ್ತುಗಳ ರಫ್ತಿನ ಮೇಲೆ ಕಟ್ಟುನಿಟ್ಟಿನ ನಿಷೇಧ ಹೇರಿದೆ. ಇಲ್ಲಿ ದ್ವಿಬಳಕೆಯ ವಸ್ತುಗಳು ಯಾವುವು ಎಂದು ತಿಳಿಯುವುದಾದರೆ ಇಲ್ಲಿ ಯಾವ ವಸ್ತುಗಳನ್ನು ನಾಗರಿಕ ಉದ್ದೇಶಗಳಿಗಾಗಿ ಮತ್ತು ಮಿಲಿಟರಿ ಶಸ್ತ್ರಾಸ್ತ್ರಗಳಿಗಾಗಿ, ಅದರಲ್ಲಿಯೂ ಮಿಲಿಟರಿ ಶಸ್ತ್ರಾಸ್ತ್ರಗಳ ತಯಾರಿಕೆಗಾಗಿ ಎರಡಕ್ಕೂ ಬಳಸಬಹುದೆಂಬ ವಸ್ತುಗಳ ಮೇಲೆ ಅವುಗಳನ್ನು ದ್ವಿಬಳಕೆಯ ವಸ್ತುಗಳು ಎನ್ನಲಾಗುತ್ತದೆ. ಅದರಲ್ಲಿಯೂ ಮುಖ್ಯವಾಗಿ ಸೆಮಿಕಂಡಕ್ಟರ್ಗಳು, ಡ್ರೋನ್ ಬಿಡಿಭಾಗಗಳು, ಸುಧಾರಿತ ರಾಸಾಯನಿಕಗಳು ಮತ್ತು ಪ್ರಮುಖವಾಗಿ ಅಪರೂಪದ ಭೂಮಿಯ ಖನಿಜಗಳು, ರೇರ್ ಅರ್ತ್ ಮಿನರಲ್ಸ್, ಈ ಒಂದು ದ್ವಿಬಳಕೆಯ ವಸ್ತುಗಳ ಮೇಲೆ ಈಗ ಚೀನಾ ಈ ಒಂದು ವಸ್ತುಗಳ ರಫ್ತಿನ ಮೇಲೆ ಕಟ್ಟುನಿಟ್ಟಿನ ನಿಷೇಧ ಹೇರಿದೆ. ಇದಕ್ಕೆ ಮುಖ್ಯ ಕಾರಣ ತೈವಾನ್ ಜಲಸಂಧಿಯಲ್ಲಿ ಅಮೆರಿಕ ಮತ್ತು ಜಪಾನ್ ಜಂಟಿ ಸಮರಾಭ್ಯಾಸ ನಡೆಸುತ್ತಿರುವುದು ಈ ಒಂದು ರಫ್ತಿನ ಮೇಲೆ ಕಟ್ಟುನಿಟ್ಟಿನ ನಿಷೇಧ ಹೇರಲು ಚೀನಾವನ್ನು ಕೆರಳಿಸಿದೆ. ತೈವಾನ್ ತನ್ನ ಅವಿಭಾಜ್ಯ ಅಂಗ ಎಂದು ಚೀನಾ ಇಂದಿಗೂ ಕೂಡ ವಾದಿಸುತ್ತಿದೆ. ಇನ್ನು ಚೀನಾದ ವಸ್ತುಗಳಾದ ದ್ವಿಬಳಕೆಯ ವಸ್ತುಗಳು ಜಗತ್ತಿಗೆ ಎಷ್ಟು ಮುಖ್ಯ ಎಂದು ನೋಡುವುದಾದರೆ ಇಲ್ಲಿ ಅದರಲ್ಲಿಯೂ ಮುಖ್ಯವಾಗಿ ಎಲೆಕ್ಟ್ರಾನಿಕ್ಸ್ ಮತ್ತು ಆಟೋಮೊಬೈಲ್ ವಸ್ತುಗಳು, ಇಲ್ಲಿ ಸ್ಮಾರ್ಟ್ಫೋನ್ಗಳು, ಎಲೆಕ್ಟ್ರಿಕ್ಸ್ ವಾಹನಗಳು, EV ಬ್ಯಾಟರಿಗಳು ಮತ್ತು ಕಂಪ್ಯೂಟರ್ ಚಿಪ್ಗಳ ತಯಾರಿಕೆಗೆ ಚೀನಾದ ಖನಿಜಗಳು ಇಲ್ಲಿ ಜಗತ್ತಿಗೆ ಅತ್ಯಗತ್ಯವಾಗಿ ಮುಖ್ಯವಾಗಿವೆ. ಮತ್ತು ಅದರಲ್ಲಿಯೂ ರಕ್ಷಣಾ ಇಲಾಖೆಯ ವಸ್ತುಗಳಾದ ಕ್ಷಿಪಣಿಗಳು ಮತ್ತು ರೇಡಾರ್ ವ್ಯವಸ್ಥೆಗಳ ತಯಾರಿಕೆಯಲ್ಲಿಯೂ ಬಳಸುವ ವಿಶೇಷ ಲೋಹಗಳಿಗಾಗಿ ಇಲ್ಲಿ ಜಪಾನ್ ಹೆಚ್ಚಾಗಿ ಚೀನಾವನ್ನು ಅವಲಂಬಿಸಿದೆ. ಇನ್ನು ಚೀನಾ ಸುಮಾರು 60% 70% ವಿಶ್ವದ ಒಟ್ಟು ರೇರ್ ಅರ್ತ್ ಖನಿಜಗಳ ಉತ್ಪಾದನೆಯಲ್ಲಿ ತನ್ನ ಪಾಲನ್ನು ಹೊಂದಿದೆ. ಇನ್ನು ಜಪಾನ್ಗೆ ಪೂರೈಕೆ ಸ್ಥಗಿತಗೊಂಡಿರುವುದರಿಂದ ಜಾಗತಿಕವಾಗಿ ತಂತ್ರಜ್ಞಾನದ ಬೆಲೆಗಳು ಕೂಡ ಏರಿಕೆಯಾಗಬಹುದು ಮತ್ತು ಜಪಾನ್ ತನ್ನ ಅತ್ಯಗತ್ಯಗಳಿಗಾಗಿ ಆಸ್ಟ್ರೇಲಿಯಾ, ಭಾರತದಂತಹ ದೇಶಗಳ ಕಡೆ ತನ್ನ ಪಯಣವನ್ನು ಸಾಗಬಹುದು. ಇನ್ನು ನೆಕ್ಸ್ಟ್ ಕರೆಂಟ್ ಅಫೇರ್ಸ್, ಹರಿಕೇನ್ 3000 ಅಥವಾ ಜುಫೆಂಗ್ 3000 ಎಂಬ ಕರೆಂಟ್ ಅಫೇರ್ಸ್ ಆಗಿದ್ದು, ಇದೇನಪ್ಪ ಅಂದರೆ ಇಲ್ಲಿ ಚೀನಾದ ಅತ್ಯಾಧುನಿಕ ಯುದ್ಧದ ಆಯುಧ ಹರಿಕೇನ್ 3000 ಅಥವಾ ಜುಫೆಂಗ್ 3000 ಇದು ಅತ್ಯಾಧುನಿಕ, ಅದರಲ್ಲಿಯೂ ಆಧುನಿಕ ಯುದ್ಧ ತಂತ್ರವನ್ನೇ ಬದಲಿಸಬಲ್ಲ ಒಂದು ಶಕ್ತಿಯನ್ನು ಈ ಒಂದು ಹರಿಕೇನ್ 3000 ಅಥವಾ ಜುಫೆಂಗ್ 3000 ಹೊಂದಿರುವ ಆಯುಧವಾಗಿದೆ. ಈ ಒಂದು ಹರಿಕೇನ್ 3000ನ ಆಯುಧದ ಕಾರ್ಯವಿಧಾನ ಬಗ್ಗೆ ನಾವು ತಿಳಿಯುವುದಾದರೆ ಇಲ್ಲಿ ಹೈಪರ್ ಮೈಕ್ರೋವೇವ್ ಎಂಬ ತಂತ್ರಜ್ಞಾನವನ್ನು ಬಳಸಲಾಗುತ್ತಿದೆ. ಇಲ್ಲಿ ಹರಿಕೇನ್ 3000 ಎಂಬ ಆಯುಧವು ಇದು ಕ್ಷಿಪಣಿ ಅಥವಾ ಗುಂಡುಗಳನ್ನು ಹಾರಿಸುವ ಬದಲು ಇದು ಅತ್ಯಂತ ಶಕ್ತಿಶಾಲಿ ವಿದ್ಯುತ್ಕಾಂತೀಯ ಅಲೆಗಳನ್ನು
ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ಗಳನ್ನು ಬಿಡುಗಡೆ ಮಾಡುತ್ತದೆ. ಈ ಒಂದು ವ್ಯೂವ್ಸ್ಗಳ ಮೂಲಕವೇ ಅಂದರೆ ಈ ಒಂದು ಅಲೆಗಳ ಮೂಲಕವೇ ಡ್ರೋನ್ಗಳ ಒಳಗೆ ಇರುವ ಸೂಕ್ಷ್ಮ ಎಲೆಕ್ಟ್ರಾನಿಕ್ ಚಿಪ್ಗಳನ್ನು ಮತ್ತು ಸರ್ಕ್ಯೂಟ್ಗಳನ್ನು ಇದು ಕ್ಷಣಾರ್ಧದಲ್ಲಿಯೇ ಸುಟ್ಟು ಹಾಕುವ ಅಥವಾ ಆ ಡ್ರೋನ್ಗಳ ಸಿಗ್ನಲ್ಗಳನ್ನೇ ಪೂರ್ಣವಾಗಿ ಸ್ಥಗಿತಗೊಳಿಸುವ ಒಂದು ಕಾರ್ಯವಿಧಾನವನ್ನು ಈ ಹರಿಕೇನ್ 3000 ಆಯುಧ ಮಾಡುತ್ತದೆ. ಇನ್ನು ಸಾಮಾನ್ಯವಾಗಿ ಸಾಂಪ್ರದಾಯಿಕ ಕ್ಷಿಪಣಿಗಳು ಅಥವಾ ಗನ್ಗಳು ಏಕಕಾಲದಲ್ಲಿ ಕೇವಲ 1 ಅಥವಾ 2 ಡ್ರೋನ್ಗಳನ್ನು ಗುರಿಯಾಗಿಸಬಲ್ಲವು. ಆದರೆ ನೂರಾರು ಡ್ರೋನ್ಗಳನ್ನು ಇಲ್ಲಿ ಒಟ್ಟಾರೆಯಾಗಿ ಗುರಿಯಾಗಿಸಲು ಈ ಒಂದು ಹರಿಕೇನ್ 3000 ಎಂಬ ಆಯುಧವು ಈಗ ಬಳಕೆ ಮಾಡಲು ಚೀನಾ ಸಿದ್ಧವಾಗಿದೆ. ಈ ಒಂದು ಚೀನಾದ ಹರಿಕೇನ್ 3000 ಆಯುಧವು ಇದು ಲೇಸರ್ನಂತೆ ಕೇವಲ ಒಂದು ಬಿಂದುವಿಗೆ ಸೀಮಿತವಾಗಿರದೆ ಇದು ವಿಶಾಲವಾದ ಪ್ರದೇಶದ ಮೇಲೆ ಮೈಕ್ರೋವೇವ್ ಅಲೆಗಳನ್ನು ಹರಡಬಲ್ಲದು. ಅದರಲ್ಲಿಯೂ ಇದು ಆಕಾಶದಲ್ಲಿ ಕಣ್ಣಿಗೆ ಕಾಣದ ಜಾಲವನ್ನು ಸೃಷ್ಟಿಸಿ ಆ ಒಂದು ವ್ಯಾಪ್ತಿಗೆ ಬರುವ ಎಲ್ಲ ಡ್ರೋನ್ಗಳನ್ನು ಅದು ಏಕಕಾಲದಲ್ಲಿಯೇ ನೆಲಕ್ಕೆ ಬೀಳಿಸಬಲ್ಲ ಒಂದು ಶಕ್ತಿಶಾಲಿಯಾದ ಆಯುಧ ಇದು ಆಗಿದೆ. ಇನ್ನು ಚೀನಾದ ಈ ಒಂದು ಹರಿಕೇನ್ 3000 ಆಯುಧವು ಇದು ಅಮೇರಿಕಾದ ಥಾರ್ ಮತ್ತು ಲಿಯೋನಿಡಾಸ್ ಎಂಬ ಆಯುಧಗಳಿಗೆ ನೇರ ಸ್ಪರ್ಧೆಯೊಳಗೊಂಡಿದೆ. ಅಂದರೆ ಇಲ್ಲಿ ನೇರ ಸ್ಪರ್ಧೆಗೊಳಗೊಂಡಿದೆ. ಇನ್ನು ನೆಕ್ಸ್ಟ್ ಕರೆಂಟ್ ಅಫೇರ್ಸ್, ಇದು ಸಂವಿಧಾನದ 21ನೇ ವಿಧಿಗೆ ರಿಲೇಟೆಡ್ ಆಗಿದ ಕರೆಂಟ್ ಅಫೇರ್ಸ್ ಆಗಿದೆ. ಈಗ ಇತ್ತೀಚೆಗೆ ಭಾರತ ಸರ್ವೋಚ್ಚ ನ್ಯಾಯಾಲಯವು ನೀಡಿದ ಮಹತ್ವದ ತೀರ್ಪಿನಲ್ಲಿ ಸಂವಿಧಾನದ 21ನೇ ವಿಧಿಯಡಿಯಲ್ಲಿ ದೊರೆಯುವ ಅದರಲ್ಲಿಯೂ ತ್ವರಿತ ವಿಚಾರಣೆಯ ಹಕ್ಕು ಇದು ಪ್ರತಿಯೊಬ್ಬ ಆರೋಪಿಯ ಮೂಲಭೂತ ಹಕ್ಕಾಗಿದ್ದು ಇದನ್ನು ಯಾವುದೇ ಸಂದರ್ಭದಲ್ಲಿಯೂ ಕಡೆಗಣಿಸುವಂತಿಲ್ಲ ಎಂಬ ಒಂದು ತೀರ್ಪನ್ನು ಸರ್ವೋಚ್ಚ ನ್ಯಾಯಾಲಯವು ಈಗ ಪುನರುಚ್ಚರಿಸಿದೆ. ಅದರಲ್ಲಿಯೂ ಮುಖ್ಯವಾಗಿ ಕಠಿಣವಾದ PMLA ಅಂದರೆ ಇಲ್ಲಿ ಹಣ ವರ್ಗಾವಣಾ ತಡೆ ಕಾಯ್ದೆ ಈ ಒಂದು ಪ್ರಕರಣಗಳಲ್ಲಿಯೂ ಈ ಹಕ್ಕನ್ನು ಅನ್ವಯಿಸುವಂತೆ ಅಂದರೆ ಇಲ್ಲಿ ತ್ವರಿತ ವಿಚಾರಣಾ ಹಕ್ಕನ್ನು ಅನ್ವಯಿಸುವಂತೆ ಮತ್ತು ಆರೋಪಿಗೆ ಜಾಮೀನು ಮಂಜೂರು ಮಾಡುವಂತೆ ಇಲ್ಲಿ ಸರ್ವೋಚ್ಚ ನ್ಯಾಯಾಲಯವು ತೀರ್ಪನ್ನು ನೀಡಿದೆ. ಇಲ್ಲಿ ಈ ಒಂದು ತೀರ್ಪಿನ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನಂದರೆ ಇಲ್ಲಿ 21ನೇ ವಿಧಿ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಬಗ್ಗೆ ಈ ಒಂದು ತೀರ್ಪು ಇಂಪಾರ್ಟೆಂಟ್ ಕಾನ್ಸೆಪ್ಟನ್ನು ತಿಳಿಸುತ್ತಿದೆ. ನಮ್ಮ ಭಾರತದ ಸಂವಿಧಾನದ 21ನೇ ವಿಧಿಯು ಇದು ಪ್ರತಿಯೊಬ್ಬ ನಾಗರಿಕನಿಗೂ ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕನ್ನು ನೀಡುತ್ತಿದೆ. ಹಾಗಾಗಿ ಇಲ್ಲಿ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಪ್ರಕಾರ ಒಬ್ಬ ವ್ಯಕ್ತಿಯನ್ನು ವಿಚಾರಣೆಯ ಹೆಸರಿನಲ್ಲಿ ಅನಿರ್ದಿಷ್ಟ ಕಾಲದವರೆಗೆ ಜೈಲಿನಲ್ಲಿಡುವುದು ಈ ಒಂದು ನಮ್ಮ ಸಂವಿಧಾನದಲ್ಲಿರುವ 21ನೇ ವಿಧಿಯಂತೆ ಇದು ಮೂಲಭೂತ ಹಕ್ಕಿನ ಉಲ್ಲಂಘನೆಯಾಗಿರುತ್ತದೆ ಎಂದು ಮತ್ತು ಈ ಒಂದು ವಿಚಾರಣೆಯೇ ಒಬ್ಬ ವ್ಯಕ್ತಿಗೆ ದಂಡನೆಯಾಗಬಾರದು ಎಂಬ ಒಂದು ತತ್ವವನ್ನು ಇಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಎತ್ತಿ ಹಿಡಿದಿದೆ. ಇನ್ನು PMLA ಇದು ಸಾಮಾನ್ಯವಾಗಿ ಹಣ ವರ್ಗಾವಣೆ ತಡೆ ಕಾಯ್ದೆಯಡಿಯಲ್ಲಿ ಬರುವ ಪ್ರಕರಣವಾಗಿದ್ದು ಈ ಒಂದು PMLA ಕಾಯ್ದೆಯಡಿ ಜಾಮೀನು ಪಡೆಯುವುದು ತುಂಬ ಕಷ್ಟ. ಅದರಲ್ಲಿಯೂ ಸೆಕ್ಷನ್ 45ನೇ ಅಡಿಯಲ್ಲಿ 2 ಕಠಿಣ ಷರತ್ತುಗಳಿವೆ. ಅವುಗಳೆಂದರೆ ಅವು ಆರೋಪಿಯು ಮೇಲ್ನೋಟಕ್ಕೆ ತಪ್ಪಿತಸ್ಥನಲ್ಲ ಎಂಬ ಒಂದು ವಿಷಯ ನ್ಯಾಯಾಲಯಕ್ಕೆ ಮನವರಿಕೆಯಾಗಬೇಕು. ಆಗ ಮಾತ್ರ ಆ ಒಬ್ಬ ವ್ಯಕ್ತಿ ಜಾಮೀನು ಪಡೆಯಲು ಸಾಧ್ಯ. ಇನ್ನೊಂದಂದರೆ ಇಲ್ಲಿ ಜಾಮೀನಿನ ಮೇಲೆ ಹೊರೆ ಬಂದಾಗ ಅಂದರೆ ಇಲ್ಲಿ ಜಾಮೀನಿನ ಮೇಲೆ ಹೊರ ಬಂದಾಗ ಆತ ಮತ್ತೆ ಅಂತಹದ್ದೇ ಅಪರಾಧ ಮಾಡುವುದಿಲ್ಲ ಎಂಬ ನಂಬಿಕೆ ಇರಬೇಕು. ಅದು ನ್ಯಾಯಾಲಯಕ್ಕೆ ಅಂತಹ ಒಂದು ಅಪರಾಧ ಮಾಡುವುದಿಲ್ಲ ಎಂಬ ನಂಬಿಕೆ ಬಂದಾಗ ಮಾತ್ರ ಜಾಮೀನು ನೀಡುತ್ತದೆ.
ಆದರೆ ಇತ್ತೀಚಿನ ಸುಪ್ರೀಂ ಕೋರ್ಟ್ ತೀರ್ಪಿನಂತೆ ಅಂದರೆ ಸುಪ್ರೀಂ ಕೋರ್ಟ್ ಹೇಳಿರುವಂತೆ ಇಲ್ಲಿ ಮೂಲಭೂತ ಹಕ್ಕಿಗಿಂತ ಆರ್ಟಿಕಲ್ 21ರಂತೆ ಮೂಲಭೂತ ಹಕ್ಕಿಗಿಂತ ದೊಡ್ಡದಲ್ಲ ಎಂಬ ಒಂದು ವಿಷಯವನ್ನು ಇಲ್ಲಿ ತಿಳಿಸಿದೆ. ಹಾಗಾಗಿ ಇಲ್ಲಿ ನಮ್ಮ ಭಾರತದ ಸರ್ವೋಚ್ಚ ನ್ಯಾಯಾಲಯವು ಇತ್ತೀಚೆಗೆ ನೀಡಿದ ಮಹತ್ವದ ತೀರ್ಪಿನಲ್ಲಿ ಸಂವಿಧಾನದ 21ನೇ ವಿಧಿ ಅಂದರೆ ಆರ್ಟಿಕಲ್ 21ರಲ್ಲಿ ದೊರೆಯುವ ತ್ವರಿತ ವಿಚಾರಣಾ ಹಕ್ಕು ರೈಟ್ ಟು ಸ್ಪೀಡಿ ಟ್ರಯಲ್ ಪ್ರತಿಯೊಬ್ಬ ಆರೋಪಿಯ ಮೂಲಭೂತ ಹಕ್ಕಾಗಿದ್ದು ಇದನ್ನು ಯಾವುದೇ ಸಂದರ್ಭದಲ್ಲಿಯೂ ಪರಿಗಣಿಸುವಂತಿಲ್ಲ ಎಂಬ ಒಂದು ಹೇಳಿಕೆಯನ್ನು ಇಲ್ಲಿ ಸರ್ವೋಚ್ಚ ನ್ಯಾಯಾಲಯವು ನೀಡಿದೆ. ಗೆಳೆಯರೆ, ಇಲ್ಲಿಗೆ ಈ ಒಂದು ಕ್ಲಾಸನ್ನು ಮುಕ್ತಾಯಗೊಳಿಸುತ್ತೇನೆ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಸಿಗುತ್ತೇನೆ. ಇನ್ನು ಈ ಒಂದು ಸಣ್ಣ ಇನ್ಫಾರ್ಮೇಷನ್ ಅಂದರೆ ಕರೆಂಟ್ ಅಫೇರ್ಸ್ ಇನ್ಫಾರ್ಮೇಷನ್ ತಮಗೆ ಯೂಸ್ ಆದಲ್ಲಿ ನನ್ನ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳುತ್ತಾ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗುತ್ತೇನೆ. ಜೈ ಹಿಂದ್, ವಂದೇ ಮಾತರಂ.